ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ವಿವೇಕ ಭಾರತ ಸರಣಿಯ ಮುಂದಿನ ಭಾಗದಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ವಿಷಯವನ್ನು ಚರ್ಚೆ ಮಾಡೋಣ, ಕಲಿಯೋಣ ಒಟ್ಟಿಗೆ ಅನ್ನೋ ಕಾರಣಕ್ಕಾಗಿ ಮುಂದೆ ಇದ್ದೀನಿ. ಇವತ್ತು ಧ್ಯಾನ ಮತ್ತು ಏಕಾಗ್ರತೆ ಅನ್ನುವ ಒಂದು ಪುಟಾಣಿ ಪುಸ್ತಕ, ಬಹಳ ಅದ್ಭುತವಾದ ಒಂದು ಪುಸ್ತಕ. ಇದರಲ್ಲಿ ಸ್ವಾಮಿ ವಿವೇಕಾನಂದರು ಧ್ಯಾನದ ಬಗ್ಗೆ ಕೊಟ್ಟಿರುವಂಥ ಕೆಲವು ಉಪದೇಶಗಳನ್ನ ಸಂಗ್ರಹಿಸಿದ್ದಾರೆ. ಧ್ಯಾನ ಮಾಡಲಿಕ್ಕೆ ಆಸಕ್ತಿ ಇರೋರಿಗೆ, ಕಲಿತಾ ಇರೋರಿಗೆ ಅಥವಾ ಇನ್ನೂ ಹೆಚ್ಚಿನ ಅಭ್ಯಾಸ ಬೇಕು ಅನ್ನೋರಿಗೆ ಇದು ಬಹಳ ಒಳ್ಳೆಯ ಮಾಹಿತಿಯನ್ನು ಕೊಡುತ್ತೆ. ದಯವಿಟ್ಟು ಇದನ್ನು ತಾವೆಲ್ಲ ತೆಗೆದುಕೊಂಡು ಓದಿ. ಇದರಲ್ಲಿರೋ ಕೆಲವು ವಿಷಯಗಳನ್ನ ತಮ್ಮ ಜೊತೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾನು ಗುರುಗಳ ಕೃಪೆಯಿಂದ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಏನು ಹೇಳ್ತಾರೆ, ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಹೇಳ್ತಾಯಿದ್ರು, ವಿವೇಕಾನಂದರು ಯಾವಾಗಲೂ ಧ್ಯಾನಿಸಿದ್ರು ಅಂತ. ಅವರು ಯಾವಾಗಲೂ ಧ್ಯಾನದ ಒಂದು ಅವಸ್ಥೆಯಲ್ಲೇ ಇರ್ತಾಯಿದ್ರು. ಯಾವಾಗಲೂ ಪರಮಾತ್ಮನ ಸನ್ನಿಧಿಯಲ್ಲೇ ಅವರು, ಗುರುವಿನ ಸನ್ನಿಧಿಯಲ್ಲೇ ಅವರು ಇರ್ತಾಯಿದ್ದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿತ್ವ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿದೆ. ಅವರು ಧ್ಯಾನದ ಬಗ್ಗೆ ನಮ್ಮೆಲ್ಲರಿಗೂ ಹಲವಾರು ಉಪದೇಶಗಳನ್ನ, ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅದನ್ನೆಲ್ಲ ಸಂಗ್ರಹಿಸಿ ಇದನ್ನು ಸ್ವಾಮಿ ಚೇತನಾನಂದ ಅನ್ನೋರು ಅದನ್ನು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅದನ್ನು ಇಂಗ್ಲೀಷ್ನಲ್ಲಿ ಇತ್ತು ವರ್ಷನಲ್ಲಿ, ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಲಾಗಿದೆ. ಇದರಲ್ಲಿ ಏನು ಹೇಳ್ತಾರೆ, ಧ್ಯಾನ ಅಂದರೆ ಏನು? ಈಗ ಮೊದಲಿಗೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಧ್ಯಾನ ನಮ್ಮನ್ನು ಪ್ರಕೃತಿಯ ದಾಸತ್ವದಿಂದ ಮುಕ್ತಗೊಳಿಸುವ ಶಕ್ತಿ ಧ್ಯಾನ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಇದೆಲ್ಲವೂ ಈ ಪ್ರಕೃತಿ ಸಹಜವಾದ ಕೆಲವು ಅಭ್ಯಾಸಗಳಿಂದ, ಆಸೆಗಳಿಂದ ಅಲ್ಲಿ ಇಲ್ಲಿ ಹೋಗ್ತಾ ಇರುತ್ತೆ. ನಮ್ಮ ಮನಸ್ಸಿನ ಶಕ್ತಿಯೆಲ್ಲ ಚದುರೋಗಿರುತ್ತೆ. ಹಲವಾರು ದಿಕ್ಕಿನಲ್ಲಿ, ಹಲವಾರು ವಿಷಯಗಳಲ್ಲಿ, ಹಲವಾರು ಯೋಚನೆಗಳಲ್ಲಿ, ಹಲವಾರು ಕನಸುಗಳಲ್ಲಿ ಹಂಚೋಗಿರೋದ್ರಿಂದ ಅದರ ಮನಸ್ಸಿನ ಶಕ್ತಿನೇ ನಮಗೆ ಅರ್ಥ ಆಗಲ್ಲ. ಅಂಥ ಶಕ್ತಿನ ನಾವು ಒಂದು ಕಡೆ ಕೇಂದ್ರೀಕರಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಅದ್ಭುತವಾದ ಕೆಲಸಗಳನ್ನ ನಾವು ನಮ್ಮ ಮನಸ್ಸು, ಬುದ್ಧಿಯನ್ನು ಉಪಯೋಗಿಸಿ ಮಾಡಬಹುದು. ಧ್ಯಾನ ಅದಕ್ಕೆ ಬಹಳ ಸಹಕಾರಿಯಾದದ್ದು ಅಂತ ಎಲ್ಲರಿಗೂ ತಿಳಿದಂಥ ವಿಷಯ. ಅದ್ರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ತಾ ಹೋಗೋಣ ಒಟ್ಟಿಗೆ. ಸೊ ಈಗ ಅವ್ರೇನು ಹೇಳ್ತಾರೆ, ಈ ಇಂದ್ರಿಯಗಳು ನಮ್ಮ ಏನೇ ಮನುಷ್ಯ ಅನುಭವಿಸ್ಬೇಕಂತಂದ್ರೂ, ಎಕ್ಸ್ಪೀರಿಯನ್ಸ್ ತೊಗೊಳ್ಬೇಕಂತಂದ್ರೂ ನಮ್ಮ 5 ಇಂದ್ರಿಯಗಳ ಮುಖಾಂತರನೇ ಸಾಧ್ಯ ಅಲ್ವಾ? ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮ. ಇದು ಯಾವಾಗಲೂ ಆಚೆನೇ ನೋಡ್ತಾ ಇರುತ್ತೆ, ಆಚೆ ಇರೋ ವಸ್ತುಗಳನ್ನೇ ನೋಡ್ತಾ ಇರೋದ್ರಿಂದ ಮನಸ್ಸು ಚಂಚಲವಾಗುತ್ತೆ, ಮನಸ್ಸು ಶಕ್ತಿ ಹಂಚೋಗ್ಬಿಡುತ್ತೆ. ಇದನ್ನು ಯೋಗದಲ್ಲಿ ಇದು ಅಪರಿಗ್ರಹ ಅಂತ ಹೇಳ್ತಾರೆ. ಆ ಇಂದ್ರಿಯ ಶಕ್ತಿಗಳನ್ನು, ಬಾಹ್ಯ ಇರುವಂಥ ಇಂದ್ರಿಯ ಶಕ್ತಿಗಳನ್ನ ಅಂತರ್ಗತಗೊಳಿಸಿ ಅದನ್ನ ಆತ್ಮದ ಕಡೆಗೆ ತಿರುಗಿಸಿದಾಗ ಅದು ಧ್ಯಾನ ಆಗುತ್ತೆ. ಅದು ಪರಮಾತ್ಮನ ಬಳಿಗೆ ಈ ಜೀವಾತ್ಮ ನೋಡುವಂಥದ್ದು, ಹೋಗುವಂಥ ಒಂದು ಪ್ರೋಸೆಸ್ಸು ಶುರುವಾಗುತ್ತೆ ಅಂತ. ಈಗ ಹೇಗೆ ಇದನ್ನು ಪಡೆಯೋದು? ಈಗ ಒಂದು ಸಿಂಪಲ್ ಉದಾಹರಣೆ ಹೇಳ್ಬೇಕಂತಂದರೆ, ಒಂದು ಸರೋವರದಲ್ಲಿ ಚಂದ್ರನ ಬಿಂಬ ಇರುತ್ತೆ. ಚಂದ್ರ ಬಿಂಬ ಇದಿರುತ್ತೆ, ಆದರೆ ಗಾಳಿ ಒಂದು ಚಲನೆಯಿಂದ ಅಲೆಗಳು ಉಂಟಾಗ್ತಾ ಇರುತ್ತೆ ಸರೋವರದಲ್ಲಿ. ನೀರು ಚಲಿಸ್ತಾ ಇರುತ್ತೆ, ಅಲೆಗಳು ಚಲಿಸ್ತಿದ್ದಾಗ ಚಂದ್ರನ ಪ್ರತಿಬಿಂಬ ಅದರಲ್ಲಿ ಕಾಣೋದಿಲ್ಲ ಅಲ್ವಾ? ಅದೇ ರೀತಿ ನಮ್ಮ ಮನಸ್ಸಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅರಿವು ನಮಗಿದ್ರೂ ಕೂಡ ಅದನ್ನು ಅನುಭವಿಸೋದಕ್ಕೆ, ನೋಡಲಿಕ್ಕೆ ನಮಗೆ ಸಾಧ್ಯ ಆಗ್ತಿಲ್ಲ. ಯಾಕೆಂದರೆ ಮನಸ್ಸಲ್ಲಿ ಆ ಚಂಚಲತೆಯ ಅಲೆಗಳು ಹರಿತಾ ಇರೋದ್ರಿಂದ. ಯಾವಾಗ ಈ ಅಲೆಗಳ ಸಾಂದ್ರತೆ ಕಡಿಮೆಯಾಗಿ ಮನಸ್ಸು ಶಾಂತವಾಗುತ್ತೋ ಆಗ ನಮ್ಮ ಅಂತರಾತ್ಮದಲ್ಲೇ ಪರಮಾತ್ಮನ ದರ್ಶನ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈಗ ಇದನ್ನು ಹೇಗೆ ಪಡ್ಕೊಳ್ಳೋದು? ಇದಕ್ಕೇನು ಮಾರ್ಗ? ಇದಕ್ಕೆ ಹಲವಾರು ಮಾರ್ಗಗಳನ್ನ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂದರೆ ಭಕ್ತಿಯೋಗ, ಜ್ಞಾನಯೋಗ, ಕರ್ಮಯೋಗ ಹಾಗೂ ರಾಜಯೋಗ ಅನ್ನೋದು. ರಾಜಯೋಗದಲ್ಲಿ ಹೆಚ್ಚಿನ ಒಂದು ಮಾಹಿತಿ ನಮಗೆ, ಅದು ತಿಳುವಳಿಕೆ, ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ನಮಗೆ ಸಿಗುತ್ತೆ. ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಒಂದು ಸ್ಥಿತಿನ, ಏಕಾಗ್ರತೆನ ಪಡ್ಕೊಳ್ಳೋಕ್ಕೆ ಹೇಗೆಲ್ಲ ನಾವು ಅಭ್ಯಾಸ ಮಾಡಬೇಕಾಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಮಗೆ ಇದರಲ್ಲಿ ಅವರು ಕೊಡ್ತಾರೆ. ಈಗ ಧ್ಯಾನ ಆನಂದದ ಬಾಗಿಲು. ಧ್ಯಾನವು ಅನಂತ ಆನಂದಕ್ಕೆ ಇರುವ ಬಾಗಿಲು. ಆನಂದ, ಸುಖ, ಸಂತೋಷ ನಾವೆಲ್ಲೋ ಆಚೆ ಕಡೆ ಹುಡುಕ್ತಾ ಇರ್ತೀವಿ. ಆದರೆ ನಮ್ಮ ಹೃದಯದಲ್ಲೇ ಯಾವಾಗ ಭಗವಂತನ ನಾವು ನೆಲೆಸ್ಕೊಂಡು ಅವನ ಸ್ಮರಣೆ ಮಾಡಿಕೊಂಡು ಅವನ ಕಡೆಗೆ ನಮ್ಮ ಮನಸ್ಸು, ಶಕ್ತಿ, ಬುದ್ಧಿನೆಲ್ಲ ಹರಿಸ್ತೀವೋ ಆಗ ಅದ್ಭುತವಾದ ಆನಂದದ ಅನುಭವ ನಮಗೆ ಸಿಗುತ್ತೆ. ಅದನ್ನು ಧ್ಯಾನ ಇದಕ್ಕೆ ಅದ್ಭುತವಾದ ಮಾರ್ಗ, ಒಂಥರ ರಾಜಮಾರ್ಗ ಅಂತಲೇ ಹೇಳ್ಬೋದು ಇದನ್ನು. ಅಥವಾ ಧ್ಯಾನ ಮಾಡೋದ್ರ ಮುಖಾಂತರ ಯಾವಾಗ ನಮ್ಮ ಸರ್ವಶಕ್ತಿಯನ್ನು, ಮನಸ್ಸಿನ ಶಕ್ತಿಯನ್ನು ನಾವು ಪರಮಾತ್ಮನಿಗೆ ಚಲಿಸೋಕ್ಕೆ ಬಿಡ್ತೀವೋ ಆಗ ಅದ್ಭುತವಾದ ಆನಂದ ಅನುಭವ ನಮಗೆ ಸಿಗುತ್ತೆ. ಧ್ಯಾನ ನಮ್ಮ ಅನಂತದ ಆನಂದದ ಕಡೆಗೆ, ಅನಂತ ಅಂದರೆ ಗೊತ್ತಲ್ಲ ನಿಮಗೆ, ಇನ್ಫಿನಿಟಿ, ಎಂಡ್ಲೆಸ್ ಅಂತ ಅನಂತ ಆನಂದದ ಕಡೆಗೆ ಧ್ಯಾನ ನಮ್ಮನ್ನ ತೆಗೆದುಕೊಂಡು ಹೋಗುತ್ತೆ ಆ ಅಭ್ಯಾಸದಿಂದ ಅಂತ ಹೇಳ್ತಾರೆ. ಮತ್ತು ಈ ಪ್ರಾರ್ಥನೆ ಪೂಜೆ ಎಲ್ಲ ಮಾಡ್ತಿಲ್ಲ, ಅದೆಲ್ಲ ಏನು ಅಂದರೆ, ಪ್ರಾರ್ಥನೆ, ವಿವಿಧ ಬಗೆಯ ಪೂಜೆ, ಪುನಸ್ಕಾರ, ಧ್ಯಾನದ ಪೂರ್ವ ಸಿದ್ಧತೆಗಳು ಅಷ್ಟೇ. ಸ್ವಾಮಿ ವಿವೇಕಾನಂದರೆ ನಾವು ಏನೇ ರೀತಿ ಪೂಜೆ ಪುನಸ್ಕಾರಗಳು ನಮ್ಮ ಸಂಸ್ಕೃತಿಯಿಂದ, ಸಂಸ್ಕಾರದಿಂದ, ನಮ್ಮ ಮನೆಗಳಲ್ಲಿ ದೊಡ್ಡರಿಂದ ಕಲ್ತಿರೋದೆಲ್ಲ ಮಾಡ್ತೀವೋ ಅದೆಲ್ಲವೂ ತಯಾರಿ,
ಧ್ಯಾನ ಮಾಡಲಿಕ್ಕೆ ಮನಸ್ಸನ್ನು ತೊಡಗಿಸ್ಕೊಳ್ಳೋದಕ್ಕೆ ಬೇಕಾಗಿರತಕ್ಕಂಥ ತಯಾರಿ ಅವೆಲ್ಲ. ನೀವು ಪ್ರಾರ್ಥಿಸುತ್ತೀರಿ, ಏನನ್ನಾದರೂ ಅರ್ಪಿಸುತ್ತೀರಿ. ಪ್ರತಿಯೊಂದು ನಮ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಎಂಬ ಒಂದು ಸಿದ್ಧಾಂತವಿತ್ತು. ಕೆಲವು ಶಬ್ದೋಚ್ಚಾರಣೆ, ಹೂಗಳು, ವಿಗ್ರಹಗಳು, ದೇವಸ್ಥಾನಗಳು, ಆರತಿ ಮುಂತಾದ ಕ್ರಿಯೆಗಳು ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟ ಭಾವವನ್ನು ಉಂಟು ಮಾಡುತ್ತದೆ. ಅವು ನಾವು ವಿಗ್ರಹ ಇಟ್ಕೊಂಡು ದೇವ್ರ ಫೋಟೋ ಇಟ್ಕೊಳ್ಳೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು, ಮಂಗಳಾರತಿ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಹಲವಾರು ಹಬ್ಬಗಳನ್ನ ಆಚರಿಸ್ತೀವಿ. ಇದೆಲ್ಲ ಮಾಡೋದು ಮುಖ್ಯ ಉದ್ದೇಶ ಏನು? ಧ್ಯಾನದಲ್ಲಿ ನಮ್ಮ ಮನಸ್ಸು ಏಕಾಗ್ರಗೊಳ್ಳಬೇಕು, ಮನಸ್ಸು ಶಾಂತವಾಗಿರಬೇಕು, ಅದು ಪರಮಾತ್ಮನ ಅರಿಬೇಕು ಅಂತ. ಸೊ ಇದೆಲ್ಲ ಮಾಡೋದ್ರ ಮುಖಾಂತರ ಏನಾಗುತ್ತೆ, ಮನಸ್ಸಿಗೆ ಒಳ್ಳೆಯ ಸಂಸ್ಕಾರ ಬರುತ್ತೆ, ಮನಸ್ಸಿಗೆ ಶಾಂತಿ ಬರುತ್ತೆ. ಅದರಿಂದ ಮನಸ್ಸು ನಿರಾಳವಾಗಿ ಎಲ್ಲ ಈ ಲೌಕಿಕ ಚಿಂತೆಗಳನ್ನ ಬಿಟ್ಟು, ಇಲ್ಲಿರುವಂಥ ಟೆನ್ಷನ್ಗಳನ್ನೆಲ್ಲ ಬಿಟ್ಟು ನಾವು ಪರಮಾತ್ಮನಲ್ಲಿ ದೃಢವಾದ ನಂಬಿಕೆ, ಶ್ರದ್ಧೆ, ಭಕ್ತಿ ನಮ್ಮಲ್ಲಿ ಉಂಟಾಗೋದಕ್ಕೆ ಸಹಾಯ ಮಾಡುತ್ತೆ. ಅದು ಧ್ಯಾನಕ್ಕೆ ಆಗಬೇಕಾಗಿರೋಂಥ ತಯಾರಿ. ಮತ್ತು ಈ ನಿರ್ದಿಷ್ಟ ಭಾವವನ್ನು ಉಂಟು ಮಾಡುತ್ತದೆ. ಈ ಭಾವವು ಯಾವಾಗಲೂ ಮಾನವಾತ್ಮದಲ್ಲಿ ನೆಲೆಸಿರುವುದು. ಇಂಥ ಭಾವ ನಮಗೆ ಮಾತ್ರ ಸಾಧ್ಯ. ಯಾವ ಪ್ರಾಣಿಗಳಿಗೂ ಆ ರೀತಿ ಭಾವನೆಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳಿರೋದು ದಾಸರು, ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳಿ ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ. ಈ ಮನುಷ್ಯ ಜನ್ಮ ಬಂದಾಗ ನಾವು ಯಾವ ರೀತಿ ಸಾಧನೆ ಮಾಡಿ ಇದನ್ನು ಹೃದಯಗಳು ಹೇಳೋದು, ಮಾನವ ಜೀವನದ ಉದ್ದೇಶ ಏನು? ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು. ಅದೇ ಜೀವನದ ಉದ್ದೇಶ ಆಗಬೇಕು, ಅದೇ ಜೀವನದ ಆದರ್ಶ ಆಗಬೇಕು ಅಂತ ಹೇಳ್ತಾರೆ. ಅಂಥ ಒಂದು ಆದರ್ಶದ ಮಾರ್ಗದಲ್ಲಿ ನಮ್ಮನ್ನ ಓದೋದಕ್ಕೆ ಧ್ಯಾನ ಒಂದು ರಾಜಮಾರ್ಗ. ಮತ್ತೆ ಹೇಳ್ತಾ ಇದ್ದೀನಿ, ಅದನ್ನು ಹೇಗೆ ಪಡ್ಕೊಳ್ಳೋದು ಅಂತ ಹೇಳೋಣ. ಬೇರೆ ಜನರೆಲ್ಲೂ ಅದೇ ಮಾಡ್ತಿದ್ದಾರೆ. ಈಗ ಪೂಜೆ ಪುರಸ್ಕಾರ ಎಲ್ಲ ಹಬ್ಬ ಎಲ್ಲ ಮಾಡ್ತಿದ್ದೀವಿ ನಾವು. ಆದರೆ ಅದನ್ನು ಏನಕ್ಕೆ ಮಾಡ್ತೀವಿ ಅನ್ನೋ ಉದ್ದೇಶ ನಮಗೆ ಗೊತ್ತಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಏನು ಮಾಡ್ತಿದ್ದೀರೋ ಅದನ್ನು ತಿಳಿದು ಮಾಡಿ, ಆಗ ನಮಗೆ ಧ್ಯಾನ ಶಕ್ತಿ ಅರ್ಥವಾಗುತ್ತೆ. ನಾವೇನೇ ಪುರಸ್ಕಾರ ಏನೋ ಮಾಡ್ತೀವಿ, ಬಟ್ ಮನಸ್ಸೆಲ್ಲೋ ಬೇರೆ ಕಡೆ ಇರುತ್ತೆ ಅಲ್ವಾ. ಹಲವಾರು ಯೋಚನೆಗಳಲ್ಲಿ ನಾವು ಸಿಗಾಕೊಂಡಿರೋದ್ರಿಂದ ಮನಸ್ಸು ದೇವ್ರ ಪೂಜೆ ಮಾಡ್ತಾಯಿದ್ರೂ ಕೂಡ ಇನ್ನೆಲ್ಲೋ ಒಂದು ಕಡೆ ಹೋಗ್ತಿರುತ್ತೆ. ನಾವು ಏನೇನೋ ಪ್ರೊಸೆಸ್ಸಲ್ಲಿ ಇದ್ದರೂ ಕೂಡ ಮನಸ್ಸು ಧ್ಯಾನ ಮಾಡಿದಾಗ ಎಲ್ರಿಗೂ ಕಷ್ಟ ಅನಿಸುತ್ತೆ. ಇಲ್ಲಪ್ಪ ಕೂರೋಕ್ಕಾಗಲ್ಲ ನನಗೆ, ನಮ್ಮ ಮನಸ್ಸು ಪರಿಪಿಟ್ ಆಗಲ್ಲ, ಸಿಕ್ಕಾಪಟ್ಟೆ ಟೆನ್ಷನ್ ಇದೆ ನನಗೆ ಅಂತ ಹೇಳ್ತಾರೆ. ಮತ್ತು ಈ ಪ್ರೋಸೆಸ್ ಏನು, ಹೇಗೆ ಅದನ್ನು ಶಾಂತಗೊಳಿಸೋದು ಅನ್ನೋದನ್ನು ನಾವು ನಿಧಾನ ಕಲಿತಾ ಹೋಗಬೇಕು. ಈಗೇನು ಹೇಳ್ತಾರೆ, ದಿನೇ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಬೇಕು ಧ್ಯಾನನ. ಅದು 1 ನಿಮಿಷ ಇರ್ಬೋದು, 3 ನಿಮಿಷ ಇರ್ಬೋದು, 5 ನಿಮಿಷ ಇರ್ಬೋದು. ಒಂದು ಪರ್ಟಿಕ್ಯುಲರ್ ಸಮಯ ಅದೆಲ್ಲ ಇಟ್ಕೊಂಡು ದಿನಾಲು ಬೆಳಗ್ಗೆ ಸಾಯಂಕಾಲ ಅಭ್ಯಾಸ ಮಾಡ್ತಾ ಬಂದರೆ ಕ್ರಮೇಣ ಅದನ್ನು ಮನಸ್ಸನ್ನು ನಾವು ಶಾಂತಗೊಳಿಸೋದ್ರ ಕಡೆಗೆ, ಏಕಾಗ್ರತೆಗೊಳಿಸೋದಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಹೇಗೆ? ನಿಧಾನವಾಗಿ, ಹಂತ ಹಂತವಾಗಿ ನಮಗೆ ನಾವೇ ತರಬೇತಿ ನೀಡಬೇಕು. ಈಗ ಅರಿವೇ ಗುರು ಅಂತ ಹೇಳ್ತಾರೆ ದೊಡ್ಡ. ಹಳೆ ಕಾಲದಲ್ಲಿ ಗುರುಗಳು ಎಲ್ಲ ಭಾಳ ಸಿಗ್ತಾಯಿದ್ರು ಸುಲಭವಾಗಿ. ಇವಾಗ ಕಷ್ಟ, ಅವರ ಗುರುಗಳನ್ನ ಒಪ್ಕೊಳ್ಳೋದಕ್ಕೆ ನಮ್ಗಳಿಗೂ ಕಷ್ಟ. ಸರಿಯಾದ ರೀತಿಯಲ್ಲಿ ಗುರುಗಳು ಸಿಗೋದು ಕಷ್ಟ ಇರೋದ್ರಿಂದ ಕೆಲವು ಪುಸ್ತಕಗಳು ಅಥವಾ ಈ ಥರ ದೊಡ್ಡವರ ಒಂದು ಪಾಠ ಪ್ರವಚನಗಳು ಕೇಳೋದ್ರಿಂದ ನಮ್ಗೆ ಸ್ವಲ್ಪ ಮಾರ್ಗದರ್ಶನ ಸಿಗುತ್ತೆ. ಹಾಗಾಗ್ಬಿಟ್ಟು ಇಲ್ಲೇನು ಹೇಳ್ತಿದ್ದಾರೆ, ಹಂತ ಹಂತವಾಗಿ ನಮಗೆ ನಾವೇ ತರಬೇತಿ ಕೊಡಬೇಕು. ಇಲ್ಲಿ ಪ್ರತ್ಯಕ್ಷವಾಗಿ ಗುರುಗಳು ಯಾರು ಇಲ್ದಿರೋದ್ರಿಂದ ನಮಗೆ ನಾವೇ ದಿಸಾಲುವೆ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ತಾರಲ್ಲ, ಆ ಥರ ನಮ್ಮನ್ನು ನಾವೇ ದಿಸಾಲು ಅಭ್ಯಾಸ ಮಾಡಿಕೊಂಡು ಅನುಭವಿಸ್ಕೊಂಡು ನಮ್ಮ ಸರಿ ತಪ್ಪುಗಳನ್ನ ತಿದ್ದುಕೊಂಡು ಒಂದೇ ಸಣ್ಣ ಹೆಜ್ಜೆ ಇಟ್ಕೊಂಡು ಮುಂದಕ್ಕೆ ಹೋಗಬೇಕು. ಮತ್ತು ಇದು ತಮಾಷೆ ಮಾತಲ್ಲ, 1-2 ದಿನದ ಮಾತಲ್ಲ. ಹೌದಪ್ಪ, 1 ದಿವಸ ಮಾಡ್ತೀವಿ, 2 ದಿವಸ ಮಾಡ್ತೀವಿ ಧ್ಯಾನನ, ಮನಸ್ಸು ಏಕಾಗ್ರತೆಗೊಳ್ಳಲ್ಲ, ಇನ್ನೂ ಟೆನ್ಷನ್ ಜಾಸ್ತಿನೇ ಬರ್ತದೆ. ಯಾಕೆಂದರೆ ಒಳಗಿನ ಭಾವನೆ ಎಲ್ಲ ಕೆರಳು ಬರ್ತಿರುತ್ತೆ ಆಚೆಗೆ. ಒಳಗಿನ ಭಾವನೆಗಳು, ಕನಸುಗಳು, ನಮ್ಮ ಸ್ಮೃತಿಗಳು ಎಲ್ಲ ಬರ್ತಿರೋದ್ರಿಂದ ಮನಸ್ಸು ಇನ್ನೂ ಸ್ವಲ್ಪ ಕೆರಳುತ್ತೆ. ಹಾಗಾಗ್ಬಿಟ್ಟು ಸ್ವಲ್ಪ ಭಯನೇ ಆಗುತ್ತೆ, ಏನಪ್ಪ ಇದು, ನನಗೆ ಏಕಾಗ್ರತೆನೇ ಮಾಡೋಕ್ಕಾಗ್ತಿಲ್ವಲ್ಲ, ಧ್ಯಾನ ಮಾಡೋಕ್ಕೆ ಆಗ್ತಿಲ್ವಲ್ಲ ಅನಿಸುತ್ತೆ. ಆಗಲಿ, ತೊಂದರೆ ಇಲ್ಲ. ಶುರುಲಿ ಅದು ಸಹಜ, ಅದಾಗಲೇಬೇಕು, ನ್ಯಾಚುರಲ್ ಪ್ರೊಸೆಸ್ ಅದು. ಹಂಗಾಗ್ಬಿಟ್ಟು ನಾವೇನು ಧೃತಿಗೆಟ್ಟರೆ ಶಾಂತವಾಗಿ ಎಷ್ಟಾಗುತ್ತೆ ಅಷ್ಟೊತ್ತು ಸ್ಮರಣೆ ಮಾಡ್ತಾ ಇದ್ದರೆ ತಾನಾಗಿ ಸರಿ ಹೋಗುತ್ತೆ. ಇದು 1-2 ದಿನದ ಮಾತಲ್ಲ, ಅದಕ್ಕೋಸ್ಕರ ತಾಳ್ಮೆ ಇರಬೇಕು. ಅದು ಹಲವಾರು ವರ್ಷಗಳು ಕಳೀಬೋದು, ಹಲವು ಜನ್ಮಗಳು ಹಿಡಿಬಹುದು. ಆದರೂ ಪರವಾಗಿಲ್ಲ, ಹೋರಾಟ ಮುಂದುವರಿಯಬೇಕು. ನಮ್ಮ ಡ್ಯೂಟಿ ಏನು? ಶ್ರದ್ಧೆಯಿಂದ ಅಭ್ಯಾಸ ಮಾಡೋದು, ದಿನಾಲು ಅದಕ್ಕೊಂದು ಸಮಯ ಮಾಡ್ಕೊಳ್ಳೋದು. ಅದನ್ನು ಆ ಸಮಯದಲ್ಲಿ ಧ್ಯಾನ ಮಾಡ್ತಾ ಬೆಳಗ್ಗೆ ಸಾಯಂಕಾಲ ಬರ್ತಾಯಿದ್ರೆ ಕ್ರಮೇಣ ಮನಸ್ಸು ಶಾಂತವಾಗ್ತಾ ಬರುತ್ತೆ. ಮತ್ತು ಹೇಗೆ ಮಾಡಬೇಕು? ಸುಮ್ಮನೆ ಕಣ್ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಆಗಲ್ಲ. ನಿದ್ದೆನೂ ಮಾಡ್ಬೋದು ನಾವು ಕೆಲವು ಸಲ, ಆಗಲ್ಲ. ಪ್ರಜ್ಞಾಪೂರ್ವಕವಾಗಿ, ಇಚ್ಛಾಪೂರ್ವಕವಾಗಿ ಹೋರಾಟ ಮಾಡಬೇಕು. ಧ್ಯಾನದೇ ಒಂದು ಹೋರಾಟ. ಆಧ್ಯಾತ್ಮಿಕ ಸಾಧನೆ, ಆಧ್ಯಾತ್ಮಿಕ ಅಭ್ಯಾಸ ಮಾಡೋದೇ ಒಂದು ಹೋರಾಟಕ್ಕೆ ಸಮ ಅಲ್ಬಾರ್ದು. ಅದನ್ನೇ ಅವ್ರು ಹೇಳ್ತಿದ್ದಾರೆ, ಪ್ರಜ್ಞಾಪೂರ್ವಕವಾಗಿ ನಾವೇನು ಮಾಡ್ತೀವಿ ಅಂತ ತಿಳಿದುಕೊಂಡು ಇಚ್ಛಾಪೂರ್ವಕವಾಗಿ ಆಸೆಯಿಂದ ಮಾಡಬೇಕು. ಈಶನಿನ ಚರಣ ಭಜನೆ ಆಸೆಯಿಂದ ಮಾಡುವೆನು ಅಂತ ಹೇಳ್ತಾರೆ ದಾಸರು. ಆ ಥರ ನಾವು ಆಸೆಯಿಂದ, ಭಕ್ತಿಯಿಂದ ಅಂದರೆ ಪ್ರೀತಿಯಿಂದ ಧ್ಯಾನದಲ್ಲಿ ನಾವು ತೊಡಗಿಸ್ಕೊಳ್ಬೇಕು. ಸ್ವಲ್ಪವೇ ಜಯಗಳಿಸ್ತಾ ಹೋಗ್ತೀವಿ. ಹಾಗೇನಾಗುತ್ತೆ, ರುಚಿ ಸಿಗಬೇಕಲ್ಲ ಫಸ್ಟು. ಮೊದಲನೇ ಸಲ ಅನಿಸುತ್ತೆ, ಇದೇನಪ್ಪ ಇದು, ಹಿಂಗೆ ಕೂತ್ಕೊಳ್ಳೋದು ಸುಮ್ಮನೆ ಅಂತ ಅನಿಸುತ್ತೆ. ಅದು ಒಂದು ಸಲ ಅದರ ರುಚಿ ನಮಗೆ ಸಿಕ್ಕಿದಾಗ ಏನಾಗುತ್ತೆ, ಓಹೋ ಇಲ್ಲ,
ಇದರಲ್ಲಿ ಅದ್ಭುತವಾದ ಆನಂದ ಇದೆ ಅಂತ ನಮ್ಗೆ ಸಿಗ್ತಾ ಹೋದಾಗ ತಾನೇ ನಮ್ಮ ಮಾಡುವಂಥ ಅಭ್ಯಾಸದ ಸಮಯ ಹೆಚ್ಚಾಗಿಸ್ಕೊಳ್ತಾ ಹೋಗ್ಬೋದು. ಈ ಹೋರಾಟದಿಂದ ನಾವು ಗಳಿಸುವುದನ್ನು ಯಾರೂ ಕಸಿದುಕೊಂಡು ಹೋಗಲಾರರು. ಇದೊಂದು ಅದ್ಭುತವಾದ ವಿಷಯ. ನಾವು ಏನು ಗಳಿಸ್ತೀವೋ ಧ್ಯಾನದಿಂದ ಆ ಸಂಪತ್ತನ್ನು, ಆ ದೈವಿ ಸಂಪತ್ತು ಅಂತ ಭಗವದ್ಗೀತೆ ಹೇಳ್ತಾರೆ, ಆ ದೈವಿ ಸಂಪತ್ತನ್ನು ಯಾರೂ ಕದಿಯೋಕ್ಕಾಗಲ್ಲ. ಕದಿಯೋಕ್ಕಾಗದೇ ಇರುವಂಥ ಒಂದು ಅದ್ಭುತವಾದ ವಸ್ತು ಇದು. ಹಾಗಾಗ್ಬಿಟ್ಟು ಆ ಟೆನ್ಷನ್ ಇಲ್ಲ ನಮಗೆ. ಈ ಸಂಪತ್ತನ್ನು ಯಾರೂ ದೋಚಿಕೊಂಡು ಹೋಗಲಾರರು ಮತ್ತು ಯಾರೂ ನಾಶಗೊಳಿಸಲಾರರು. ನೀವು ಗಳಿಸಿರೋ ಈ ಅಸೆಟ್ನ ಯಾರೂ ಎತ್ಕೊಂಡು ಹೋಗೋಕ್ಕೂ ಆಗಲ್ಲ, ಯಾರೂ ಕದಿಯೋಕ್ಕೂ ಆಗಲ್ಲ, ಅದನ್ನು ನಾಶ ಮಾಡಲಿಕ್ಕೂ ಆಗಲ್ಲ. ಆದ್ದರಿಂದ ಇದು ಯಾವಾಗಲೂ ನಮಗೇನು ಕೊಡುತ್ತೆ? ಎಂಥ ದುಃಖವೂ ನೋಯಿಸಲಾಗದ ಆನಂದವುದು. ಎಷ್ಟೇ ದುಃಖ ಬಂದರೂ ಆ ದುಃಖನ ಸಹಿಸುವಂಥ ಶಕ್ತಿಯನ್ನು ಧ್ಯಾನ ನಮಗೆ ಕೊಡುತ್ತೆ. ಮತ್ತು ಯಾವಾಗಲೂ ಆನಂದವಾಗಿರೋದಕ್ಕೆ ನಮಗದು ಸಹಾಯ ಮಾಡಲಿತ್ತೆ ಈ ಧ್ಯಾನವನ್ನು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅಭ್ಯಾಸವನ್ನು, ಚರ್ಚೆಯನ್ನು ನಾವು ಜೊತೆಯಲ್ಲಿ ಮಾಡ್ತಾ ಮುಂದುವರಿಯೋಣ ಅಂತ ಆಶಿಸ್ತೀನಿ. ತಮಗೆಲ್ಲ ಧನ್ಯವಾದ. ಜೈ ಶ್ರೀರಾಮಕೃಷ್ಣ.